ಎಲ್ಲರ ಪರವಾಗಿ ನಮ್ಮ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ, ಅದೇ ರೀತಿ ಅಖಿಲ ಭಾರತ ಯೂನಿಯನ್ ಧಾರ್ಮಿಕ ದೇವಸ್ಥಾನಗಳಾದಂಥ ಕುದ್ರೋಳಿ ದೇವಸ್ಥಾನದ ಪರವಾಗಿ, ಕಟ್ಪಾಡಿ ಉಡುಪಿ ಜಿಲ್ಲೆಯಲ್ಲಿರುವಂತಹ ಕಟ್ಪಾಡಿ ವಿಶ್ವನಾಥ ಕ್ಷೇತ್ರವರ ಪರವಾಗಿ, ಅದೇ ರೀತಿ ಕೋಟಿ ಚೆನ್ನಯ್ಯರ ಮೂಲ ಸ್ಥಾನ ಆದಂತಹ ಗೆಜ್ಜೆಗಿರಿ ನಂದನ ಬಿತ್ತಲು ಅದರ ಪರವಾಗಿ, ಆಮೇಲೆ ಎಲ್ಲ ಸಮಾಜದ ಮುಖಂಡರ ಪರವಾಗಿ, ಇಡೀ ನಮ್ಮ ಬಿಲ್ಲವ ಸಮಾಜದ ಎಲ್ಲ ಮುಖಂಡರ ಪರವಾಗಿ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವ್ಯಕ್ತಿಗಳ ಹೆಸರು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ರಾಜಶೇಖರ್ ಕೋಟ್ಯಾನ್, ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿ ಅಖಿಲ ಭಾರತ ಯೂನಿಯನ್ ಕುದ್ರೋಳಿ ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ನವೀನ್ ಚಂದ್ರ ಸುವರ್ಣ ಅವರಿದ್ದಾರೆ. ಕಟ್ಪಾಡಿ ವಿಶ್ವನಾಥ ಕ್ಷೇತ್ರ ದೇವಸ್ಥಾನದ ಅಧ್ಯಕ್ಷರಾದಂಥ ಮಹೇಶ್ ಅಂಚನ್ ಅವರಿದ್ದಾರೆ. ನಮ್ಮ ಕುದ್ರೋಳಿ ದೇವಸ್ಥಾನ ಆದಂಥ ಜಯರಾಜ್ ಎಚ್ ಸೋಮ್ ಸುಂದರ್ ಅವರಿದ್ದಾರೆ ಅಧ್ಯಕ್ಷರು. ಅದೇ ರೀತಿ ನಮ್ಮ ಗೆಜ್ಜೆಗಿರಿ ನಂದನ ಬಿತ್ತಲು ಪುತ್ತೂರು ಕೋಟಿ ಚೆನ್ನಯ್ಯರ ಮೂಲ ಸ್ಥಾನದ ಅಧ್ಯಕ್ಷರಾದಂಥ ರವಿ ಪೂಜಾರಿ ಚಿಂಡಿ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಸಮಾಜದ ಮುಖಂಡರಾದಂಥ ಸತ್ಯಜಿತ್ ಸುರತ್ಕಲ್ ರಾಜ್ಯಾಧ್ಯಕ್ಷರು ನಾರಾಯಣ ವಿಚಾರ ವೇದಿಕೆ ಅವರಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಉಡುಪಿ ಜಿಲ್ಲೆಯ ಮುಖಂಡರಾದಂಥ ಮಾಜಿ ಅಧ್ಯಕ್ಷರು ಕಟ್ಪಾಡಿ ವಿಶ್ವನಾಥ ಕ್ಷೇತ್ರ ದೇವಸ್ಥಾನ, ಆಮೇಲೆ ಕುಂದಾಪುರ ಬ್ರಹ್ಮದ ಬಿಲ್ಲವ ನಾಡಗುರು ಸಂಘದ ಅಧ್ಯಕ್ಷರಾಗಿರುವಂತಹ BN ಶಂಕರ್ ಪೂಜಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಪರಮೇಶ್ವರ್ ಪೂಜಾರಿ ಕೂಡ ನಮ್ಮ ಜೊತೆ ಉಪಸ್ಥಿತರಾಗಿದ್ದಾರೆ. ನಮ್ಮ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಉಪಸ್ಥಿತರಿದ್ದಾರೆ. ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಸಮಿತಿಯ ಸದಸ್ಯರು ಹಾಗೂ ಕುದ್ರೋಳಿ ದೇವಸ್ಥಾನದ ಸದಸ್ಯರು ಎಲ್ಲ ನಮ್ಮ ಜೊತೆ ಇಲ್ಲಿ ಬಂದು ಉಪಸ್ಥಿತರಿದ್ದಾರೆ. ಇವತ್ತು ನಾವು ಎಲ್ಲ ಸಮಾಜದ ಹಿರಿಯರು ಎಲ್ಲ ಮುಖಂಡರು ಬಂದು ಇವತ್ತು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಜನರಿಗೆ ಒಂದು ವಿಷಯ ತಿಳಿಸ್ಬೇಕಂತ ಒಂದು ಇಚ್ಛಿಸಿದ ಕಾರಣ, ನಮ್ಮ ಸಮಾಜದ ಈಗಲೇ ನಿಮಗೆ ಗೊತ್ತಿದ್ದ ಹಾಗೆನೆ ಇಡೀ ನಮ್ಮ 26 ಪಂಗಡ, ಈಡಿಗ ಬಿಲ್ಲವ ನಾಮಧಾರಿ ಇವರ ಅಂತ ನಮ್ದೊಂದು 26 ಪಂಗಡಗಳಿವೆ. 26 ಪಂಗಡದಲ್ಲಿ ನಾವು ಮಿನಿಮಮ್ ಅಂದ್ರೆ ಒಂದು 50-55 ಲಕ್ಷ ಜನ ಇರುವಂತ ಈ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಬಂದಂತ ಮಾಹಿತಿ ಪ್ರಕಾರ 13 ಲಕ್ಷ ಜನ ಇರುವುದು ಕರ್ನಾಟಕದಲ್ಲಿ ಈಗ ಬಿಲ್ಲವ ನಾಮಧಾರಿ ಅಂತ ನಮ್ಗೆ ತಿಳುವಳಿಕೆ ಬಂದಿದೆ. ಅದರ ಮುಖಾಂತರ ನಮ್ಗೆ ಇವತ್ತು ನಾವು ಈ ಬಗ್ಗೆ ನಾವು ಎಚ್ಚರಗೊಳ್ಬೇಕಾಗಿರುತ್ತದೆ. ಅದಕ್ಕೋಸ್ಕರ ನಾವು ಎಲ್ಲ ಮುಖಂಡರುಗಳು, ನಮ್ಮ ಧಾರ್ಮಿಕ ದೇವಸ್ಥಾನಗಳ ಮುಖಂಡರುಗಳು, ಸಮಾಜ ಸಂಘಟನೆ ಮುಖಂಡರುಗಳು ಜೊತೆ ಸೇರಿ ಇದರ ಬಗ್ಗೆ ನಿಮ್ಮ ಮುಖಾಂತರ ಸಮಾಜಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ತಿಳಿಸ್ಬೇಕಂತ ನಾವು ಇಚ್ಛಿಸಿದ್ದೇವೆ. ನಾವು ಈಗಾಗಲೇ ನಮ್ಮ ಪ್ರಕಾರ ಈ ಬರೇ ಬಿಲ್ಲವ ಸಮಾಜ ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಮಂಗಳೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ, ಈ ರೀತಿ ಬೆಂಗಳೂರೆಲ್ಲ ಈ ಕಡೆ ಎಲ್ಲ ಸೇರಿ ನಮ್ಮ ಲೆಕ್ಕಾಚಾರದಲ್ಲಿ ಮಿನಿಮಮ್ ನಾವೇ ಒಂದು 13-14 ಲಕ್ಷ ಜನ ಬಿಲ್ಲವರು ಇದ್ದೇವೆ ಅಂತ ನಮ್ಮ ಲೆಕ್ಕಾಚಾರದಲ್ಲಿ ಇದೆ, ಬರೀ ಬಿಲ್ಲವರೇ. ಈ ಮಂಗಳೂರು ಉಡುಪಿಯಲ್ಲಿ ನಾವೊಂದು 8-8.5 ಲಕ್ಷ ಜನ ಮಂಗಳೂರು ಉಡುಪಿಯಲ್ಲಿ ಇದ್ದೇವೆ ಅಂತ ನಮ್ಮ ಲೆಕ್ಕದಲ್ಲಿ ಇದೆ. ನಾವೆಲ್ಲ ಲೆಕ್ಕ ಎಲ್ಲ ಸರ್ವೆ ಮಾಡಿದ್ದೇವೆ. ಅದು ಯಾಕೆ ಈ ತರ ಬಂದಿದೆ ಅಂತ ನಮ್ಗೆ ತಿಳಿಯೋದು, ಗೌರ್ಮೆಂಟ್ ಸರ್ಕಾರ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ನಾವೀಗ ನಮ್ ಇದರ ಬಗ್ಗೆ ಹೇಳಿ, ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಜನರದ್ದು ಒಂದು ಸಮಸ್ಯೆ ಇದೆ. ನಾವೆಲ್ಲ ಸುಮಾರು ಸರ್ನೇಮ್ ಎಲ್ಲ ಹಾಕ್ತೇವೆ. ಈಗ ನಾನು ಕೋಟ್ಯನ್ ಅಂತ ಹಾಕ್ತೇನೆ, ಇವರು ಸುವರ್ಣ ಅಂತ ಹಾಕ್ತಾರೆ. ಒಬ್ಬೊಬ್ರು ಒಂದೊಂದು ನಾವು ಸರ್ನೇಮ್ಗಳನ್ನ ಹಾಕೊಂಡು ನಾವು ಈಗ ಇಲ್ಲಿ ಇದ್ದೇವೆ. ಪ್ರತಿಯೊಬ್ಬರು ಸುವರ್ಣ, ಸಾಲಿಯನ್, ಜತ್ತಾನ್, ಅಮೀನ್, ಅದು ಸುಮಾರು ಒಂದೊಂದು ಸರ್ನೇಮ್ ಇದೆ. ನಾವು ಜನರಿಗೆ ಇವತ್ತು ನಾವು ಸಂದೇಶ ಏನ್ ಕೊಡ್ಬೇಕಂತ ಇದ್ದೇವೆ ಅಂದ್ರೆ, ಬರುವ ದಿನದಲ್ಲಿ ನಮ್ಮ ಸಮಾಜದವ್ರು ಕೂಡ ಒಂದು ಸಂದೇಶ ನಾವು ಕೊಡ್ಬೇಕಂತ ಇವತ್ತು ನಾವು ನಮ್ದು ಆಸೆ ಇದೆ. ನಮ್ಮ ಸಮಾಜದವರು ಪ್ರತಿಯೊಂದು ಕಡೆ ಯಾವ ಊರಲ್ಲಿ ನೀವುಗಳೆಲ್ಲ ಇದ್ದೀರಾ ಅಲ್ಲಿ ಎಲ್ರೂ ಹೆಸರಿನ ಮುಂದೆ ಬಿಲ್ಲವ ಅಂತ ಬರೆಯಿರಿ. ಈಗ ನಾನೀಗ ರಾಜಶೇಖರ್ ಕೋಟ್ಯಾನ್, ಆದ್ರೆ ನಾನು ಹೆಸರು ಕೊಡುವಾಗ ರಾಜಶೇಖರ್ ಕೋಟ್ಯಾನ್ ಬಿಲ್ಲವ ಅಂತ ಪ್ರತಿಯೊಬ್ಬರು ಬರೀಬೇಕಂತ ನಮ್ದು ಇದೊಂದು ಆಸೆ. ಪ್ರತಿಯೊಬ್ಬರಿಗೊಂದು ಸಂದೇಶ ಕೊಡ್ಬೇಕಂತ ನಾವು ಯೋಚನೆ ಮಾಡ್ತಿದ್ದೇವೆ. ಅದು ಈಗ ನಿಮ್ಮ ಮುಖಾಂತರ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಈ ಸಂದೇಶ ಹೋಗ್ಬೇಕಂತ ನಾವು ನಿಮ್ಮ ಹತ್ರ ಕಳಕಳಿಯಾಗಿ ಕೇಳ್ಕೊಳ್ತೇವೆ. ಅದೇ ರೀತಿ ಇನ್ನು ಮುಂದೆ
ಒಂಚೂರು ನಮ್ಮ ಅಖಿಲ ಭಾರತ ಯೂನಿಯನ್ ಅಧ್ಯಕ್ಷರಿದ್ದಾರೆ, ಅವರೊಂಚೂರು ಹೇಳ್ತಾರೆ. ಆಮೇಲೆ ಸತ್ಯಜಿತ್ ಅವರನ್ನು ಒಂಚೂರು ಮಾತಾಡ್ತಾರೆ. ವಂದನೆಗಳು. ನಿಮ್ಗೆಲ್ಲ ತಿಳಿದ ಹಾಗೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಮರು ಜಾತಿ ಗಣತಿಗೆ ಆದೇಶ ಮಾಡಿದೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿಗೆ ಮಾಡುವ ಇದರಲ್ಲಿ ಅವರು ಕೂಡ ಆದೇಶ ಮಾಡಿದ್ದಾರೆ. ಹಾಗೆ ಮುಂದೆ ಬರುವಂತಹ ಈ ಜಾತಿ ಗಣತಿ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸಮಾಜ ಅಂತ ಹೇಳಿದ್ರೆ ಬಿಲ್ಲವ, ಈಡಿಗ, ನಾಮಧಾರಿ, ತೀಯ ಅಂತ ಹೇಳಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತಹ 26 ಪಂಗಡಗಳಿಂದ ಸೇರಿದ ಈ ಒಂದು ನಮ್ಮ ಸಮಾಜ ರಾಜ್ಯದಲ್ಲಿ ನಾವು ಸಂಖ್ಯೆ ಗಣನೀಯವಾಗಿ ನಮ್ಮ ಜನಸಂಖ್ಯೆ ಇದ್ರೂ ಸಹ ಕಳೆದ ಕಾಂತರಾಜು ಅವರ ಆಯೋಗದ ವರದಿಯಲ್ಲಿ ನೋಡುವಾಗ ನಮ್ಮ ಸಂಖ್ಯೆ ಬಹಳಷ್ಟು ಕಮ್ಮಿಯಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಏನೋ ಲೋಪದೋಷ ಇರಬೇಕು. ಹೇಗೂ ಈಗ ಮರು ಜಾತಿ ಗಣತಿ ಆದೇಶ ಮಾಡಿದ್ದಾರೆ ಸರ್ಕಾರ. ಬಹುಶಃ ನಮ್ಮ ಯೋಚನೆ ಏನು ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಕೂಡ ಈ ಉಪನಾಮ ಅಥವಾ ಸರ್ನೇಮ್ ನಮ್ಮ ತುಳುವಿನಲ್ಲಿ ಬರಿ ಅಂತ ಹೇಳ್ತಾರೆ. ಬಹುಶಃ ಜಾತಿ ಕಾಲಂನಲ್ಲಿ ಬರೆಯುವಾಗ ಅದನ್ನು ಬಿಲ್ಲವ ಎಂದು ನಮೂದು ಮಾಡುವ ಬದಲಿಗೆ ಈಗ ಕೆಲವರು ಸವರ್ಣ ಅಂತ ಆಗ್ಲಿ, ಕೋಟ್ಯಾನ್ ಅಂತ ಆಗ್ಲಿ, ಸಾಲಿಯನ್ ಅಂತ ಆಗ್ಲಿ, ಅಮೀನ್ ಅಂತ ಆಗ್ಲಿ ಬೇರೆ ಬೇರೆ ಉಪನಾಮ ಸರ್ನೇಮ್ಗಳಿಂದ ಅವರು ಕರೆಯಲ್ಪಟ್ಟರೆ ಜಾತಿ ಅದು ತಪ್ಪಾಗಿ ನಮೂದಿಸಲ್ಪಡ್ತದೆ. ನಮ್ಮ ಜಾತಿ ಸರಿಯಾಗಿ ಕರೆಕ್ಟ್ ಆಗಿ ನಮ್ಮ ಜನಸಂಖ್ಯೆ ಲೆಕ್ಕಕ್ಕೆ ಸಿಗುವುದಿಲ್ಲ. ಆದ್ರಿಂದ ಇಂತಹ ತಪ್ಪು ಮುಂದೆ ಆಗಬಾರದು ಅಂತ ಹೇಳಿ ಮುಂದೆ ಬರುವಂತಹ ಈ ಜಾತಿ ಗಣತಿ ಸಂದರ್ಭದಲ್ಲಿ ಸಮಾಜ ಬಾಂಧವರು ಎಚ್ಚೆತ್ತು ಅವರ ಜಾತಿ ಕಾಲಂನಲ್ಲಿ ಬಿಲ್ಲವಂತೆ ನಮೂದಿಸಬೇಕು. ಉಪನಾಮಗಳನ್ನು ಅಲ್ಲಿ ಬರೆಯುವ ಜಾತಿ ಕಾಲಂನಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ. ಹೆಸರಿನ ಎದುರುಗಡೆ ಅವರ ಉಪನಾಮ ಸರ್ನೇಮ್ ಅದು ಬರೀಬಹುದು. ಆದ್ರೆ ಜಾತಿ ಕಾಲಂನಲ್ಲಿ ನಿರ್ದಿಷ್ಟವಾಗಿ ಬಿಲ್ಲವ ಅಂತ ನಮೂದು ಮಾಡಬೇಕು ಅಂತ ಹೇಳಿ ನಮ್ಮ ಕೋರಿಕೆ. ಇಲ್ಲಿ ಜನಸಂಖ್ಯೆ ನಮ್ಗೆ ಯಾಕೆ ಅಗತ್ಯ ಉಂಟು ಅಂತ ಹೇಳಿದ್ರೆ, ಸಂವಿಧಾನಬದ್ಧವಾಗಿ ನಮ್ಮ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಿದೆ. ಆವಾಗ್ಲೇ ಸಂವಿಧಾನ ರಚನೆ ಮಾಡುವಾಗ್ಲೇ ಆವಾಗಿನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ಹಿಂದುಳಿದ ವರ್ಗದವರಿಗೆ ಅಂದ್ರೆ ಅಸಮಾನತೆಯನ್ನು ದೂರ ಮಾಡ್ಲಿಕ್ಕೋಸ್ಕರ ಇದು ಮೀಸಲಾತಿ ನೀಡಬೇಕು ಅಂತ ಹೇಳಿ ನಮೂದು ಮಾಡಲಾಗಿದೆ. ಆದ್ರೆ ಮುಂದೆ ಬಂದಂತಹ ಯಾವ ಸರ್ಕಾರಗಳು ಇದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿ ನಾವು ನಿಘಂಟು ಹೇಳಬಹುದು. ನಿಮ್ಗೆ ತಿಳಿದ ಹಾಗೆ ಕೇಂದ್ರ ಸರ್ಕಾರವೇ 1980ರಲ್ಲಿ BP ಮಂಡಲ್ ಆಯೋಗ ರಚನೆ ಮಾಡಿ ಹಿಂದುಳಿದ ವರ್ಗದ ಸಮಸ್ತ ಅಭಿವೃದ್ಧಿಗೆ ಅವರು ರೆಕಮೆಂಡೇಶನ್ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ರು. BP ಮಂಡಲ್ ರವರು ಬಹಳಷ್ಟು ಅದರಲ್ಲಿ ಇದು ತಪಾಸಣೆ ಮಾಡಿ ಇಡೀ ದೇಶ ಸುತ್ತಿ ಅವರು 40 ಶಿಫಾರಸುಗಳ ಉಳ್ಳ ಒಂದು ರೆಕಮೆಂಡೇಶನ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು. ಆ ಶಿಫಾರಸು ಸಲ್ಲಿಕೆಯಾಗಿ ಸುಮಾರು 40 ವರ್ಷಗಳು ಕಳೆದ್ರು ಅದರಲ್ಲಿ ಒಂದೇ ಒಂದು ಶಿಫಾರಸು ಇಷ್ಟರವರೆಗೆ ಜಾರಿಯಾಗಿದೆ. ಅದು ಹಿಂದುಳಿದ ಸಮಾಜದವರಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೌಕರಿಯಲ್ಲಿ ಮೀಸಲಾತಿ ನೀಡುವಂತ 27% ಮೀಸಲಾತಿ ನೀಡುವಂತ ಅದು ಒಂದು ಬಿಟ್ರೆ ಬಾಕಿ 39 ಶಿಫಾರಸುಗಳು ಇನ್ನೂ ಜಾರಿಯಾಗಿದೆ ಬಾಕಿ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೂಡ ಚಿನ್ನಪ್ಪ ರೆಡ್ಡಿ ಆಯೋಗ ರಚನೆ ಮಾಡಿ ಅದರ ವರದಿ ಬಂತು. ಎಷ್ಟೇ ವರ್ಷಗಳ ನಂತರ ರಾಜಕೀಯ ಒಂದು ಉದ್ದೇಶದಿಂದ ಅದನ್ನು ಜಾರಿ ಮಾಡಿದ್ರು. ಜಾರಿ ಮಾಡುವಾಗ ಕೂಡ ಹೇಗೆ ವರದಿ ಬಂದಿದೆ ಆ ರೀತಿಯಲ್ಲಿ ಜಾರಿ ಮಾಡಲಿಲ್ಲ. ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಜಾರಿ ಮಾಡಿದ್ರು. ಆದ್ರೂ ನಮ್ಗೆ ಅದರಿಂದ ಸುಮಾರು ಹಿಂದುಳಿದ ಸಮಾಜದವರಿಗೆ ಪ್ರಯೋಜನ ಆಗಿದೆ. ಅದೇ ರೀತಿ ಮಂಡಲ್ ಆಯೋಗದ ವರದಿ ಕೂಡ ಬಾಕಿ ಉಳಿದಂತಹ 39 ಶಿಫಾರಸುಗಳು ಸಂಪೂರ್ಣ ಜಾರಿ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ವೇದಿಕೆಯಲ್ಲಿರುವ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಾ,
ಈಗಾಗಲೇ ಇಬ್ರು ಹಿರಿಯರು ನಮ್ಮ ಮುಂದೆ ವಿಚಾರವನ್ನು ಇಟ್ಟಿದ್ದಾರೆ. ಒಂದೆರಡು ತಿಂಗಳ ಹಿಂದೆ ಕಾಂತರಾಜು ಆಯೋಗದ ವರದಿ ಮಂಡನೆ ಸರ್ಕಾರ ಮಾಡ್ಲಿಕ್ಕೆ ಹೊರಟಾಗ ಬರೀ ಅದರ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳಾಗಿದ್ದೆ. ಅದು ಅವೈಜ್ಞಾನಿಕ ಆಗಿದೆ, ಅದು ಕಾಲಬಾಹಿರ ಆಗಿದೆ, ಮಾಡೋದಿದ್ರೆ ಇನ್ನೊಮ್ಮೆ ಮಾಡಬೇಕು, ಎಲ್ಲ ವಿಚಾರಗಳ ಒತ್ತು ಬಂತು. ಇವತ್ತು ಮತ್ತೆ ಸರ್ಕಾರ 10 ವರ್ಷ ಹಳೆಯ ವರದಿಯದು ಮತ್ತೆ ಜಾತಿ ಗಣತಿ ಮಾಡ್ತೇವೆ ಅಂತ ಹೇಳಿ ಹೊರಟಾಗ ಮತ್ತೆ ಅದಕ್ಕೆ ತಥಾಕಥಿತ ಮೇಲ್ವರ್ಗದವರಿಂದ ಮತ್ತೆ ವಿರೋಧ ಕೂಡ ವ್ಯಕ್ತ ಆಗ್ತದೆ. ರಾಜಕೀಯವಾಗಿ ಕೂಡ ಒಂದಷ್ಟು ವಿರೋಧಗಳು ಇವತ್ತು ವ್ಯಕ್ತ ಆಗುವುದು ಕಾಣ್ತಾ ಇದ್ದೇವೆ ನಾವು. ಯಾಕೋಸ್ಕರ ಜಾತಿ ಗಣತಿ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಹಿರಿಯರು ಹೇಳಿದ್ರು. ಜಾತ್ಯತೀತ ದೇಶ ಆಗಿರ್ಬೋದು ಭಾರತ, ಆದ್ರೆ ಹುಟ್ಟಿನಿಂದ ಬರುವಂತಹ ನಮ್ಮ ಬೆನ್ನು ಹಿಡಿದು ಬರುವಂತಹ ಜಾತಿ, ಜನನ ಪ್ರಮಾಣ ಪತ್ರ ಅದು ಪಡಿಬೇಕಿದ್ರು ಕೂಡ ಅಲ್ಲಿ ಜಾತಿಯನ್ನು ನಮೂದಾಗಬೇಕು. ಜಾತಿಯ ವಿಶ್ಲೇಷಣೆ ಹಿಂದೆ ಹಿಂದೂ ಧರ್ಮದಲ್ಲಿ ಬೇರೆ ಇದ್ರು ಕೂಡ ಇವತ್ತು ಹುಟ್ಟಿನಿಂದಲೇ ಬರುವಂತದ್ದು ಜಾತಿಯ. ಸಾಯುವಾಗ ಸ್ಮಶಾನದಲ್ಲಿ ಕೂಡ ಅಲ್ಲಿ ನಮೂದು ಮಾಡಬೇಕಿದ್ರೆ ಜಾತಿ ಯಾವುದು ಅನ್ನೋದನ್ನು ಇವತ್ತು ಬರೀಬೇಕಾಗ್ತದೆ. ಹೆಜ್ಜೆ ಹೆಜ್ಜೆಯಲ್ಲಿ ಹಂತ ಹಂತದಲ್ಲಿ ನಮ್ಮ ಜಾತಿ ನಮ್ಮ ಒಟ್ಟಿಗೆ ನಮ್ಮ ಜೊತೆಯಲ್ಲಿ ಬರ್ತದೆ. ಸರ್ಕಾರದ ಎಲ್ಲ ವ್ಯವಸ್ಥೆಗಳು ಇವತ್ತು ಮೀಸಲಾತಿ ಇರಬಹುದು, ಅಭಿವೃದ್ಧಿ ನಿಗಮ ಇರಬಹುದು, ಹೈಸ್ಕೂಲ್ ಆದ ನಂತರ PUC ಆದ ನಂತರ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕಿದ್ರೆ ಅಲ್ಲಿ ಸಿಗುವಂತಹ ಸವಲತ್ತುಗಳು ಇರಬಹುದು, ಅಲ್ಲಿ ಸಿಗುವಂತಹ ಮೀಸಲಾತಿ ಇರಬಹುದು, ಒಂದಷ್ಟು ಸ್ಕಾಲರ್ಶಿಪ್ಗಳಿರಬಹುದು. ಇದೆಲ್ಲವೂ ಕೂಡ ಜಾತಿ ಕೇಂದ್ರೀಕೃತ ಶ್ರೇಣೀಕೃತ ವ್ಯವಸ್ಥೆಯ ಅಡಿಯಲ್ಲಿ ಮೇಲ್ವರ್ಗ, ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ, ದಲಿತ ವರ್ಗ, ಈ ರೀತಿ 4-5 ಪ್ರವರ್ಗ ಏನು ಸರ್ಕಾರ ಹಿಂದಿನಿಂದ ಮಾಡಿದೆ ಹೇಳಿದ್ರು. ಇದು ಆಗಿರುವಂತಹದ್ದು ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಯಾವ್ಯಾವ ಸಮಾಜಗಳು ಇಲ್ಲಿನ ಜಾತಿ ವ್ಯವಸ್ಥೆ, ಸ್ಪೃಶ್ಯ ಅಸ್ಪೃಶ್ಯ, ಮೇಲು ಕೀಳು ಅನ್ನುವಂತಹ ವ್ಯವಸ್ಥೆ ಅಡಿಯಲ್ಲಿ ನಲುಗಿ ಹೋಗಿತ್ತು. ದಮನ ದಬ್ಬಾಳಿಕೆ ದೌರ್ಜನ್ಯಗಳಿಗೆ ಒಳಗಾಗಿ ಶಿಕ್ಷಣದಿಂದ ವಂಚಿತರಾಗಿ ದುಡಿಯುವಂತಹ ಸರಿಯಾದ ಅವಕಾಶ ಕೂಡ ಇಲ್ಲದೆ ಬೇರೆಯವರ ಜೊತೆ ಸರಿ ಸಮಾನಾಗಿ ಬೆಳಿಲಿಕ್ಕೆ ಅವಕಾಶ ಇಲ್ಲದೆ ಬೆಳೆದದ್ರ ಪರಿಣಾಮವಾಗಿ ಅನೇಕ ಸೌಲಭ್ಯದಿಂದ ವಂಚಿತವಾಗಿ ಬದುಕ್ತಾ ಇತ್ತು. ಆ ಎಲ್ಲ ಸಮಾಜಗಳನ್ನು ಸಮಾನತೆಗೆ ತರಬೇಕು. ಅತ್ಯಂತ ಕಡೆಯಲ್ಲಿರುವಂತಹ ಕಟ್ಟೆ ಕಡೆಯಲ್ಲಿರುವ ವ್ಯಕ್ತಿ ಕೂಡ ಸ್ವಾಭಿಮಾನಿಯಾಗಿ ಬದುಕುವಂತ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಅವತ್ತು ಈ ಪದ್ಧತಿಗಳು ಸರ್ಕಾರ ರೂಪ ಮಾಡಿತ್ತು. ಆಯಾಯ ಪ್ರವರ್ಗದ ಪ್ರಕಾರ ಅವರಿಗೆ ಮೀಸಲಾತಿ ಇರಬಹುದು, ಶಿಕ್ಷಣದಲ್ಲಿ ಹೈಸ್ಕೂಲ್ ಅಂತ ತಗೊಳ್ಳುವಂತ ಮಾರ್ಕ್, ಸೀಟಿಗೋಸ್ಕರ ತಗೊಳ್ಳುವಂತ ಮಾರ್ಕ್ಗಳಲ್ಲಿ ವ್ಯತ್ಯಾಸಗಳಿರಬಹುದು. ಇದೆಲ್ಲವೂ ಕೂಡ ಅದರ ಪ್ರಕಾರವೇ ಸುಪ್ರೀಂ ಕೋರ್ಟ್ 50% ಮೀಸಲಾತಿ ಕೊಡಬಹುದು ಅಂತ ಒಂದು ಗೈಡ್ ಲೈನ್ ಹಾಕಿದೆ. ಅದರ ಒಳಗಡೆ ಹಂಚುವಂತ ವ್ಯವಸ್ಥೆ, ಆ ಶ್ರೇಣಿಗೆ ಅನುಗುಣವಾಗಿ ಹಂಚುವಂತ ವ್ಯವಸ್ಥೆ, ಮತ್ತದರ ಜೊತೆಯಲ್ಲಿ ಆಯಾಯ ಸಮಾಜದ ಆಯಾಯ ಶ್ರೇಣಿಯಲ್ಲಿ ಬರುವಂತಹ ಜಾತಿಗಳು ಯಾವುದಿದೆ, ಉಪಜಾತಿಗಳು ಯಾವುದಿದೆ, ಅದರ ಜನಸಂಖ್ಯೆಯ ಆಧಾರದ ಮೇಲೆ ಹಂಚುವಂತ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಿತ್ತು. ಬಹುಶಃ ಇವತ್ತು ಏನು ದಲಿತ ಸಮಾಜದ ಒಳ ಮೀಸಲು ಅನ್ನುವಂಥದ್ದು ಇವತ್ತು ಚರ್ಚೆ ಆಗ್ತಾ ಇದೆ. ಒಳ ಮೀಸಲು ಬೇರೆ ಯಾವುದೇ ಆಧಾರದ ಮೇಲೆ ದಲಿತ ಸಮಾಜದ ಒಳಗಡೆ ಅದು ಬಲಗೈ ಇರಬಹುದು, ಎಡಗೈ ಇರಬಹುದು, ಅಲ್ಲಿ ಮತ್ತೆ ಬೇರೆ ಬೇರೆ ಜಾತಿ ಸಮಾಜಗಳಿರಬಹುದು. ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಒಳ ಮೀಸಲು ಇವತ್ತು ಅಲ್ಲಿ ಜಾರಿ ಮಾಡುವಂತ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಯಾರೋ ಕೆಲವರು ಮಾತ್ರ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲಾ ಜಾತಿ ಸಮಾಜಗಳಿಗೆ ಅದು ಸಿಗ್ತಾ ಇಲ್ಲ. ಎಲ್ಲ ಜಾತಿ ಸಮಾಜಗಳಿಗೆ ಸಿಗಬೇಕಿದ್ರೆ ಆಯಾಯ ಜಾತಿ ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಹಂಚಬೇಕು ಅನ್ನುವ ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಅದರ ಹಂಚಿಕೆಗಳು ಆಗ್ತಾ ಇದೆ. ಹಾಗಾಗಿ ಜನಗಣತಿ, ಜನಸಂಖ್ಯೆಯ ಲೆಕ್ಕಾಚಾರ ಏನಿದೆ ಇದು ಸ್ಪಷ್ಟವಾಗಿ ಸಿಗಬೇಕಾಗಿದೆ. ಈಗಲೇ ಹೇಳಿದ್ರು, ನಾವು 26 ಪಂಗಡಿ ರಾಜ್ಯದಲ್ಲಿ, ಅದು ಈಡಿಗರು ಇರಬಹುದು, ನಾವು ಬಿಲ್ಲವರು ಇರಬಹುದು. ಇದು ಸರ್ಕಾರದ ಆ 26ರಲ್ಲಿ ಬಿಲ್ಲವರ ಜೊತೆ ಪೂಜಾರಿ ಅನ್ನೋದು ಪ್ರತ್ಯೇಕವಾಗಿದೆ. ಅದು ಬಿಲ್ಲವ ಕೂಡ ಇದೆ, ಪೂಜಾರಿ ಕೂಡ ಇದೆ. ಉತ್ತರ ಕನ್ನಡಕ್ಕೆ ಹೋದ್ರೆ ನಾಮದಾರಿ ಸಮಾಜನೂ ಇದೆ,
ಅದರ ಜೊತೆಯಲ್ಲಿ ನಾಯಕ ಸಮಾಜ ಅಂತ ಕೂಡ ಎರಡನ್ನು ಗುರುತಿಸಿದ್ದಾರೆ. ಶಿವಮೊಗ್ಗಕ್ಕೆ ಹೋದ್ರೆ ದೀವರು ಇದ್ದಾರೆ, ದೀವರ ಮಕ್ಕಳು ಅಂತ ಹೇಳಿದೆ, ದೇವರ ಮಕ್ಕಳು ಅಂತ ಹೇಳಿ 3 ವಿಭಾಗ ದೀವರಲ್ಲಿ ಇದೆ. ಅದು ಈಡಿ ಮತ್ತೆ ಈಡಿಗ ಅಂತ ಹೇಳಿಕೊಂಡು ಕೂಡ ಹೇಳ್ತಾರೆ. ಈಳವರು, ಈಳಿಗೆಯರು, ಏಳವರು, ಏಳಿಗೆಯರು, ದಿಯಾ ಸಮಾಜ, ಮಲಯಾಳಿ ಬಿಲ್ಲವ, ಮಲಯಾಳಿ ಬೆಂಚಡ, ದೇಶ ಭಂಡಾರ, ಹೀಗೆ 26 ಪಂಗಡ. ತಮಿಳುನಾಡಿದ್ದು ನಾಡಾರ್ ಇರಬಹುದು, ಕಲಾಲ್ ಸಮಾಜ ಇರಬಹುದು, ಗೌಡ್ ಸಮಾಜ ಇರಬಹುದು. ಈ ರೀತಿ 26 ಪಂಗಡ ಏನಿದೆ, ಹತ್ರ ಜನಸಂಖ್ಯೆ 40 ಲಕ್ಷ ಮೇಲೆ ಇದೆ ಅನ್ನುವಂಥದ್ದು ಒಂದು ಸರಿಸುಮಾರು ಅಂದಾಜಿರುವಂತಹದ್ದು. ಆದರೆ ಕಾಂತರಾಜ್ ಆಯೋಗದ ವರದಿಯಲ್ಲಿ ಕೇವಲ 13.5 ಲಕ್ಷ 14 ಲಕ್ಷದಷ್ಟು ಮಾತ್ರ ತೋರಿಸಿದ್ದಾರೆ. ಉಳಿದ ಜನಸಂಖ್ಯೆ ಏನಾಯ್ತು, ಯಾಕೆ ವ್ಯತ್ಯಾಸಗಳು ಬರ್ತಾ ಇದೆ ಅಂತ ಹೇಳಿಕೊಂಡು ಯೋಚನೆ ಮಾಡಿದಾಗ ಒಂದು ನಮ್ಮ ಮನಸ್ಸಲ್ಲಿ ಬಂದಿರುವಂತಹದ್ದು ವಿಚಾರಗಳು. ಈಗ ನಮ್ಮಲ್ಲಿ ಕೂಡ ಕೆಲವರು ಪೂಜಾರಿ ಅಂತ ಹೇಳಿ ಹಾಕ್ತಾರೆ. ನೀವು ಇದೇ ಉತ್ತರ ಕರ್ನಾಟಕಕ್ಕೆ ಹೋದ್ರೆ, ಬೆಂಗಳೂರು ಕಡೆ ಹೋದ್ರೆ ದೇವಸ್ಥಾನದ ಅರ್ಚಕರನ್ನು ಕೂಡ ಪೂಜಾರಿ ಅಂತ ಹೇಳಿ ಹೆಸರಲ್ಲೇ ಕರೀತಾರೆ, ಪೂಜಾರಿ ಅಂತ ಹೇಳಿ ಗುರುತಿಸ್ತಾರೆ. ಅದು ವ್ಯತ್ಯಾಸ ಆಗಲಿಕ್ಕೆ ಒಂದಷ್ಟು ಸಾಧ್ಯತೆಗಳಿದೆ. ಗುಜರಾತ್ ನಲ್ಲಿ ಪೂಜಾರ್ ಅನ್ನುವಂತ ಒಂದು ಸಮಾಜ ಇದೆ, ಚೇತೇಶ್ವರ ಪೂಜಾರ್, ಕ್ರಿಕೆಟ್ ಆಟಗಾರ. ಅವನು ಬಿಲ್ಲವ ಅಲ್ಲ, ಅದು ಪ್ರತ್ಯೇಕ. ಅದು ನಾಯ್ಕ್ ಸಮಾಜ, ನಾಮದಾರಿ ನಾಯ್ಕ್ ಸಮಾಜ ಇದೆ, ಮರಾಠಿ ನಾಯ್ಕ್ ಸಮಾಜ ಇದೆ, ಲಂಬಾಣಿ ನಾಯ್ಕ್ ಸಮಾಜ ಇದೆ, ಕೊಂಕಣಿ ಸಮಾಜದಲ್ಲಿ ನಾಯಕ ಅನ್ನುವಂಥದ್ದು ಬರ್ತದೆ, ಬಂಟು ಸಮಾಜದಲ್ಲಿ ಕೂಡ ನಾಯಕ ಅನ್ನುವಂಥದ್ದು ಬರ್ತದೆ. ಈ ರೀತಿ ವೈರುಧ್ಯತೆಗಳು ಇವತ್ತು ಜಾತಿ ಒಳಗಡೆ ಇದೆ. ಇವತ್ತು ಭಂಡಾರಿ ಸಮಾಜ, ಸವಿತಾ ಸಮಾಜ, ಅದು ಪ್ರತ್ಯೇಕ ಇದೆ. ಆದ್ರೆ ನಮ್ಮ ಒಳಗಡೆ ಒಂದು ದೇಶ ಭಂಡಾರಿ ಅನ್ನುವಂಥ ಸಮಾಜ, ಅದು ನಾವು ಕುಮಟಾ ಕಡೆ ಹೋದ್ರೆ, ಕಾರವಾರ ಕಡೆ ಹೋದ್ರೆ ದೇಶ ಭಂಡಾರಿ ಅನ್ನುವಂಥ ಸಮಾಜ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಹೆಸರಿನಲ್ಲಿ ಕಟ್ಟಿ ಮನೆ ಅಂತ ಹೇಳಿ ಕೆಲವೊಂದು ನೀವು ಕೇಳಿರ್ಬಹುದು. ಕಟ್ಟಿ ಮನೆ ಅಂತ ಯಾವುದೇ ಜಾತಿ ಅಲ್ಲ, ಅದು ಎಲ್ಲಾ ಜಾತಿಯವರು ಕೂಡ ಆಯಾಯ ಗ್ರಾಮದ ಪ್ರಮುಖ ಮನೆಗೆ ಕಟ್ಟಿ ಮನೆ ಅನ್ನುವಂತ ಹೆಸರು ಆ ಭಾಗದಲ್ಲಿ ಬಂದಿದೆ. ಅದು ಜಾತಿ ಸೂಚಕ ಅಲ್ಲ. ಅದರಲ್ಲಿ ನಮ್ಮವರು ಈಡಿಗರು ಇದ್ದಾರೆ, ಬೇರೆ ಬೇರೆ ಸಮಾಜದವರು ಇದ್ದಾರೆ. ಈ ರೀತಿ ಎಲ್ಲ ವೈರುಧ್ಯದಿಂದಾಗಿ ನಮ್ಮಲ್ಲಿ ಏನು ಬರಿ ಅನ್ನೋಂಥದ್ದು ಹೇಳಿದ್ರು. ಕಾಂಚನ್, ಕುಂದಾರ್, ಅಮೀನ್ ನಮ್ಮಲ್ಲೂ ಬರ್ತದೆ, ಮಗುವೀರ ಸಮಾಜದಲ್ಲೂ ಬರ್ತದೆ, ಬೇರೆ ಬೇರೆ ಸಮಾಜದಲ್ಲಿ ಬರ್ತದೆ. ಬಂಗೇರ ಅನ್ನುವಂಥದ್ದು ಅದು ಬೇರೆ ಸಮಾಜದಲ್ಲೂ ಬರ್ತದೆ, ನಮ್ಮ ಸಮಾಜದಲ್ಲೂ ಬರ್ತದೆ. ಈ ರೀತಿ ಈ ವೈರುಧ್ಯಗಳಿಂದಾಗಿ ಇವತ್ತು ಜನಸಂಖ್ಯೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗಿರಬಹುದು ಅನ್ನುವಂಥದ್ದು ಒಂದು ಸಣ್ಣ ಅಂದಾಜು. ಆದ್ರೂ ಕೂಡ ಇಷ್ಟು ದೊಡ್ಡ ವ್ಯತ್ಯಾಸ ಆಗಬೇಕಿದ್ರೆ ಬೇರೆ ಬೇರೆ ಕಾರಣಗಳಿರಬಹುದು. ಇದರ ಬಗ್ಗೆ ಇನ್ನೊಂದ್ಸರಿ ನಿಖರವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ರಾಜ್ಯ ಸರ್ಕಾರ ಮೊದಲೇ ಘೋಷಣೆ ಮಾಡಿದ್ದು, ಜನಗಣತಿಯ ಜೊತೆಯಲ್ಲಿ ಜಾತಿ ಗಣತಿಯ ಜೊತೆಯಲ್ಲಿ ಪ್ರತಿಯೊಂದು ಸಮಾಜದ ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ, ಇದರ ಅಧ್ಯಯನ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಇದನ್ನು ನಾವು ಮತ್ತೊಮ್ಮೆ ಪ್ರಮುಖವಾಗಿ ಇದನ್ನು ಸ್ವಾಗತಿಸ್ತೇವೆ ಸರ್ಕಾರವನ್ನು, ಈ ಒಂದು ಉದ್ದೇಶ ಇಟ್ಕೊಳ್ಳೋದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಕೇವಲ ಜನಸಂಖ್ಯೆ ಇದು ಸಮಾಜದ ಸ್ಥಿತಿಗತಿಯನ್ನು ಗುರುತಿಸೋದಿಲ್ಲ. ಆ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ, ಆರ್ಥಿಕ ಸ್ಥಿತಿಗತಿ ಏನಿದೆ, ಯಾವತ್ತು ಅಭಿವೃದ್ಧಿ ನಿಗಮಗಳು ರಚನೆ ಆಗಿರುವಂತದ್ದು ಜಾತಿಯ ಪದ್ಧತಿ, ಶ್ರೇಣೀಕೃತ ವ್ಯವಸ್ಥೆ, ದಮನ ದಬ್ಬಾಳಿಕೆ ಒಳಗಾದ ಆ ಪ್ರಮಾಣಕ್ಕೆ ಇದು ಯೋಚನೆ ಆದ್ರೆ, ಯಾವ ಸಮಾಜ ಕುಲಕಸುಬನ್ನು ಕಳೆದುಕೊಂಡು ಆರ್ಥಿಕವಾಗಿ ಹಿಂದುಳಿದಿದೆ, ಇವತ್ತಿನ ಶೈಕ್ಷಣಿಕ ಯುಗದಲ್ಲಿ ಶೈಕ್ಷಣಿಕವಾಗಿ ನಾವು ಬಲಯುತರಾಗಬೇಕಿದ್ರೆ ಆರ್ಥಿಕ ಸ್ಥಿತಿಗತಿಯು ಅಷ್ಟೇ ಪ್ರಾಮುಖ್ಯತೆ ಇದೆ. ಆ ಆರ್ಥಿಕ ಸ್ಥಿತಿಗತಿ ಪ್ರಾಮುಖ್ಯತೆ ಅದಕ್ಕೆ ಬರಬೇಕಿದ್ರೆ ಅಭಿವೃದ್ಧಿ ನಿಗಮಗಳ ರಚನೆ ಆಗಬೇಕು. ಆ ಅಭಿವೃದ್ಧಿ ನಿಗಮದಲ್ಲಿ ಈ ವಿಚಾರಗಳು ಪ್ರಮುಖವಾಗಿ ಮತ್ತೆ ಅದು ಕಾರ್ಯನಿರ್ವಹಿಸ್ತದೆ. ಅದೇ ರೀತಿ ಸಮಾಜಕ್ಕೆ ಕೊಡುವಂತಹ ಶೇಕಡಾವಾರು ಮೀಸಲಾತಿ ಕೂಡ ಆಯಾಯ ಸಮಾಜದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಕೂಡ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿರುವುದು ಸ್ವಾಗತಾರ್ಹ. ಆದ್ರೆ ಕೇಂದ್ರ ಸರ್ಕಾರದ ಬರುವ ವರ್ಷದಿಂದ ಏನು ಪ್ರಾರಂಭ ಮಾಡ್ತದೆ ಅಂತ ಹೇಳಿದ್ದಾರೆ, ಅದು ಜಾತಿ ಗಣತಿ, ಅದು ಕೇವಲ ಜನಗಣತಿ ಮತ್ತು ಜಾತಿ ಗಣತಿಗೆ ಮಾತ್ರ ಸೀಮಿತ ಅನ್ನುವಂತಹ ಮಾತುಗಳು ಬರ್ತಾ ಇದೆ. ಕೇಂದ್ರ ಸಮಾಜಕ್ಕೆ ಈ ಸಂದರ್ಭ ನಾವು ಒತ್ತಾಯಿಸುತ್ತೇವೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಕೂಡ ಪ್ರತಿಯೊಂದು ಸಮಾಜದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಇಂಜಿನಿಯರಿಂಗ್ ಸೀಟ್ ಇರಬಹುದು, ವೈದ್ಯಕೀಯ ಕಾಲೇಜಿನ ಸೀಟ್ಗಳಿರಬಹುದು, ಹಿಂದುಳಿದ ವರ್ಗಕ್ಕೆ, ಪ್ರವರ್ಗಕ್ಕೆ ಬೇರೆ ಬೇರೆ ಆಗಿ ಅವರ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ, ಆರ್ಥಿಕ ಇದು ಕೇಳ್ತಾರೆ.
ಕೆಲವರಿಗೆ 4 ಲಕ್ಷ ಇದ್ರೆ, ಕೆಲವರಿಗೆ 6 ಲಕ್ಷ ಇದ್ರೆ, ಕೆಲವರಿಗೆ ಒಂದು ಲಿಮಿಟೇಷನ್ ಇಲ್ಲ. ಕಳೆದ ಒಂದು 2 ವರ್ಷದ ಹಿಂದೆ ಕೇಂದ್ರ ಸರ್ಕಾರ ಮೇಲ್ವರ್ಗದ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಘೋಷಣೆ ಮಾಡುತ್ತದೆ. ಇಡೀ ದೇಶದ ಮೇಲ್ವರ್ಗದವರ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಇಡೀ ದೇಶದಲ್ಲಿ 5% ಇರ್ಬೋದು ಇವತ್ತಿರುವ ಮೇಲ್ವರ್ಗದ ಜಾತಿ ಸಮಾಜಗಳು. ಅದರಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಗುರುತು ಮಾಡಿರುವುದಕ್ಕೆ 8 ಲಕ್ಷವನ್ನು ಕೆನೆಪದರ ಆಗಿ ಇರ್ತದೆ. 8 ಲಕ್ಷ ರೂಪಾಯಿಯನ್ನು. ಆ 8 ಲಕ್ಷ ಕೆನೆಪದರ ಒಳಗಡೆ ಬರುವಂತದ್ದು ಮೇಲ್ವರ್ಗಗಳು ಕೇವಲ ಮೇಲ್ವರ್ಗದವರಿಗೆ ಮಾತ್ರ. ಕೇವಲ 3% 2ರಿಂದ 3% ಇರುವಂತಹದ್ದು. 10% ಇವತ್ತು ಮೀಸಲಾತಿ ಕೇಂದ್ರ ಸರ್ಕಾರ ಇಟ್ಟಿದೆ ಆ ಸಮಾಜ. ಕೇವಲ ಈ ದೇಶದ ಜನಸಂಖ್ಯೆಯ 2.5-3% ಜನಸಂಖ್ಯೆಯನ್ನು ರೆಪ್ರೆಸೆಂಟ್ ಮಾಡುವಂತಹ ಸಮಾಜಕ್ಕೆ 10% ಮೀಸಲಾತಿಯನ್ನು ಇಡುತ್ತದೆ. ಬಿಲ್ಲವ ಸಮಾಜದ ಬಡ ವಿದ್ಯಾರ್ಥಿಗಳು ಇವತ್ತು ಆರ್ಥಿಕವಾಗಿ 6 ಲಕ್ಷಕ್ಕಿಂತ ಹೆಚ್ಚು ಇರುವವರಿಗೆ ಯಾವುದೇ ಸರ್ಕಾರ ಜನರಲ್ ಕೆಟಗರಿ ಒಳಗಡೆ ಬರ್ತಾರೆ. ಆದ್ರೆ ಈ ಜನರಲ್ ಕೆಟಗರಿಯಲ್ಲಿ ಬರುವವರಿಗೆ ಆ ಎಕನಾಮಿಕ್ ವೀಕರ್ ಸೆಕ್ಷನ್ ಇದು ಅನ್ವಯ ಆಗುವುದಿಲ್ಲ, 10% ಸಿಗುವುದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಅಪ್ಪ ಅಮ್ಮ ಇದ್ರೆ ಅವರು ಜನರಲ್ ಕೆಟಗರಿಗೆ ಬರ್ತಾರೆ. ಅವರಿಗೆ ಈ ಸರ್ಕಾರದ ಯಾವುದೇ ಸೌಲಭ್ಯಗಳು ಕೂಡ ಸಿಗುವುದಿಲ್ಲ. ಇದು ಇವತ್ತು ಇರುವಂತಹದ್ದು ಸತ್ಯ, ಇದು ವಾಸ್ತವ ಸತ್ಯ ಇದು. ಹಾಗಾಗಿ ಆರ್ಥಿಕ ಇದನ್ನು ಮೊನ್ನೆ ಪತ್ರಿಕೆಯಲ್ಲಿ ಒಂದ್ಸರಿ ಓದಿದ್ದನ್ನು ಕೆನೆಪ ದರವನ್ನು ಸ್ವಲ್ಪ ಮೇಲಕ್ಕೆ ಕೊಂಡೋಗಬೇಕು. ಇವತ್ತು 6 ಲಕ್ಷದಲ್ಲಿ ಒಬ್ಬ ಮನುಷ್ಯ ಜೀವನ ತೆಗೆಯಲಿಕ್ಕೆ ಬಹಳ ಕಷ್ಟ, ಇದು ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು, ಹಾಗಾಗಿ ಇದನ್ನು ಹೆಚ್ಚಿಸುವಂತ ಮಾತುಗಳು ಬರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು ಆರ್ಥಿಕ ಸ್ಥಿತಿಗತಿ ಅಧ್ಯಯನ ಕೂಡ ಕೇಂದ್ರ ಸರ್ಕಾರ ಕೂಡ ಮಾಡಬೇಕು. ನಮ್ಮ ಸಮಾಜದ ನಿಜವಾದ ಸ್ಥಿತಿಗತಿ ಅಧ್ಯಯನ ಆಗಬೇಕು ಅಂತ ಹೇಳಿಕೊಂಡು, ಹಾಗಾಗಿ ಇದೆಲ್ಲವೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದ್ರೆ ಸಮಾಜದ ಜವಾಬ್ದಾರಿ ಬಗ್ಗೆ ಕೂಡ ಹೇಳಿದ್ರು. ಸಮಾಜದವರ ಹತ್ರ ಎಲ್ಲರ ಹತ್ರ ನಮ್ದು ಮತ್ತೆ ಮತ್ತೆ ವಿನಂತಿ ಏನು ಅಂತ ಕೇಳಿದ್ರೆ, ಹೆಸರಲ್ಲಿ ನಮ್ದು ಕೋಟ್ಯಾನ್ ಇರ್ಬೋದು, ಸಾಲ್ಯಾನ್ ಇರ್ಬೋದು, ಅಮೀನ್ ಇರ್ಬೋದು, ಅಂಚನ್ ಇರ್ಬೋದು, ಕರ್ಕೇರ ಇರ್ಬೋದು, ಸುವರ್ಣ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನ ನಾವು ಹೆಸರಲ್ಲಿ ಬರೆಯೋಣ. ಕೆಲವರ ಹೆಸರ ಜೊತೆಯಲ್ಲಿ ಪೂಜಾರಿ ಅಂತ ಹೇಳಿಕೊಂಡು ಕೂಡ ಸೇರಿಸಿಕೊಂಡು ಬರೀತಾರೆ. ತುಂಬಾ ಜನ ಅದನ್ನು ಹೆಸರ ಜೊತೆಯಲ್ಲಿ ಪೂಜಾರಿ ಅಂತ ಹೇಳಿಕೊಂಡು ಸೇರಿಕೊಂಡೇ ಇರುತ್ತದೆ. ಸರ್ಕಾರದ ವರ್ಗೀಕರಣದಲ್ಲಿ ಕೂಡ ಪೂಜಾರಿ ಅನ್ನುವಂಥದ್ದು ಇರ್ಬೋದು. ಕಾಂತರಾಜು ಆಯೋಗದ ವರದಿಯಲ್ಲಿ ಒಟ್ಟು ಇದ್ದದ್ದು 4 ಲಕ್ಷದಷ್ಟು ಬಿಲ್ಲವ ಸಮಾಜ, 2.25 ಲಕ್ಷದಷ್ಟು ಪೂಜಾರಿ ಅಂತ ಹೇಳಿಕೊಂಡು ಒಟ್ಟು 6.25 ಲಕ್ಷದಷ್ಟು ನಮ್ಮ ಸಮಾಜ ತೋರಿಸಿರುವಂತದ್ದು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈಗಲೇ ಹೇಳಿದ್ರು 8-8.5 ಲಕ್ಷ ಜನಸಂಖ್ಯೆ ನಮ್ದು. ಈ 2 ಜಿಲ್ಲೆಯಲ್ಲೇ ಇದೆ, ಅಧಿಕೃತವಾಗಿ ಇದೆ. ನಾವು ಇದನ್ನು ಘಂಟಾಘೋಷವಾಗಿ ಹೇಳಬಹುದು. ನಾವು ದಾಖಲೆಗಳನ್ನು ಒಂದು ಸರಿ ಕೇವಲ ಮತದಾರ ಪಟ್ಟಿಯನ್ನು ಸರಿಯಾಗಿ ನೋಡಿದ್ರೆ ಸಾಕು, ಅಧ್ಯಯನ ಮಾಡಿದ್ರೆ ಸಾಕು, ಅಲ್ಲೇ ನಮ್ಗೆ ದಾಖಲೆ ಸಿಗ್ತದೆ. ನಾವು ಬೇರೆ ದಾಖಲೆ ಕೊಡಬೇಕು ಅಂತ ಹೇಳಿಲ್ಲ, ಅಲ್ಲೇ ಇದೆ ನಮ್ದು ದಾಖಲೆಗಳು. ಇದನ್ನು ಹೊರತುಪಡಿಸಿ ಮೊನ್ನೆ ಕೊಡಗು ಜಿಲ್ಲೆ ಹೋಗಿದ್ದೆ ನಾನು. ಕೊಡಗಿನಲ್ಲಿ ಇವತ್ತು ದಿಯಾ ಸಮಾಜ SNDP ಸಂಘಟನೆ ಹೆಸರಲ್ಲಿದೆ, ಬಿಲ್ಲವ ಸಮಾಜ, ಇದು 2 ಒಟ್ಟು ಸೇರಿದ್ರೆ 50,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ. ಕೊಡವ ಸಮಾಜಕ್ಕೆ ಮತ್ತು ಒಕ್ಕಲಿಗ ಸಮಾಜಕ್ಕೆ ಸರಿ ಸಮಾನಾಗಿ ಇವತ್ತು ನಾವು ಕೊಡಗು ಜಿಲ್ಲೆಯಲ್ಲಿ ನಾವಿದ್ದೇವೆ. ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ದೇವೆ, ದೊಡ್ಡ ಪ್ರಮಾಣದಲ್ಲಿ ಇದ್ದೇವೆ. ಬೆಂಗಳೂರಿನಲ್ಲಿ ಬಿಲ್ಲವ ಸಮಾಜ, ನಾನು ಬಿಲ್ಲವರದ್ದು ಮಾತ್ರ ಹೇಳ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ಬಿಲ್ಲವ ಸಮಾಜ ದೊಡ್ಡ ಪ್ರಮಾಣದಲ್ಲಿದೆ. ಮೈಸೂರಲ್ಲೂ ಇದ್ದಾರೆ, ಶಿವಮೊಗ್ಗದಲ್ಲಿ ಬಿಲ್ಲವ ಸಮಾಜ ಇದೆ. ಮೇಲ್ಗಡೆ ಹೋದ್ರೆ ಹುಬ್ಳಿ ಧಾರವಾಡದಲ್ಲಿ ಬಿಲ್ಲವ ಸಮಾಜ ಇದೆ. ಈ ಎಲ್ಲ ಜಿಲ್ಲೆಗಳನ್ನು ಸೇರಿಸಿದ್ರೆ ಕನಿಷ್ಠ 13 ಲಕ್ಷದಷ್ಟು ಜನಸಂಖ್ಯೆ ಬಿಲ್ಲವ ಸಮಾಜದ ಜನಸಂಖ್ಯೆ ನಮ್ಗೆ ರಾಜ್ಯದಲ್ಲಿ ಸಿಗ್ತಾರೆ. ಇಡೀ 26 ಪಂಗಡಕ್ಕೆ ಉತ್ತರಿಸಿರುವಂತದ್ದು 13 ಲಕ್ಷ. ಇದು 13 ಲಕ್ಷ. ಉತ್ತರ ಕನ್ನಡ ಜಿಲ್ಲೆ ಹೋದ್ರೆ ನಾಮದಾರಿ ಸಮಾಜ 3 ಲಕ್ಷಕ್ಕಿಂತ ಹೆಚ್ಚಿದೆ. ಶಿವಮೊಗ್ಗದಲ್ಲಿ ಈಡಿಗ ಸಮಾಜ ಇವರ ಸೇರಿಕೊಂಡು ಇವರು 4 ಲಕ್ಷದಷ್ಟು ಜನಸಂಖ್ಯೆ ಅಲ್ಲಿದ್ದಾರೆ. ಹೀಗೆಲ್ಲ ಸೇರಿಸಿದ್ರೆ 40 ಲಕ್ಷದಷ್ಟು ಹತ್ರ 40 ಲಕ್ಷದಷ್ಟು ಜನಸಂಖ್ಯೆ ನಮ್ಮ ಸಮಾಜದ ಇದೆ ಅನ್ನುವಂಥದ್ದೊಂದು ಇವತ್ತು ಅಂಕಿಅಂಶ ಇರುವಂತದ್ದು. ಗುಲ್ಬರ್ಗದಲ್ಲೂ ಕೂಡ 3-4 ಕ್ಷೇತ್ರದಲ್ಲಿ ಬಿಲ್ಲವ ಸಮಾಜ ನಿರ್ಣಾಯಕ ಮತದಾರ ಇರುವಂತದ್ದು. 20-25 ಸಾವಿರಕ್ಕಿಂತ ಹೆಚ್ಚು ಮತದಾರ ಇರುವಂತ 3-4 ಕ್ಷೇತ್ರ ಗುಲ್ಬರ್ಗದಲ್ಲಿ ಈಡಿಗ ಸಮಾಜದಿದೆ. ಹೀಗಾಗಿ ಆದ್ರೆ ಸಮಾಜ ಇದನ್ನು ಸರಿಯಾಗಿ ಇವತ್ತು ಗುರುತಿಸುವಂತಹ ಕೆಲಸ ನಮ್ಮದು ಆಗಬೇಕು. ನಮ್ಮವ್ರ ಎಲ್ಲರಲ್ಲಿ ಮತ್ತೆ ಸಮಾಜದ ಪರವಾಗಿ ಎಲ್ಲ ಕ್ಷೇತ್ರದವರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇರುವಂತದ್ದು, ಜಾತಿ ಕಾಲಂನಲ್ಲಿ ಬಿಲ್ಲವ ಕಳಿ ಸ್ಪಷ್ಟವಾಗಿ ನಾವು ನಮೂದಿಸಬೇಕು. ಹೆಸರಲ್ಲಿ ಪೂಜಾರಿ ಇರ್ಬೋದು, ಸರ್ನೇಮ್ ಯಾವ್ದನ್ನು ಬೇಕಾದ್ರೆ ಅದು ಯಾವ್ದೆಲ್ಲವೂ ಹಾಗೇ ಇರ್ಲಿ, ಅದು
ಅದರಲ್ಲಿ ಯಾವುದೇ ವ್ಯತ್ಯಾಸ ಬೇಡ. ಆದ್ರೆ ಜಾತಿ ಅನಂತರ ಬರುವಂತ ಜಾತಿ ಅನ್ನುವಂತ ಕಾಲಂ ಇದೆ. ಆ ಜಾತಿ ಅನ್ನುವಂತ ಕಾಲಂ ನಲ್ಲಿ ಎಲ್ಲರೂ ಸ್ಪಷ್ಟವಾಗಿ ಬಿಲ್ಲವ ಅನ್ನುವಂತ ಒಂದೇ ಒಂದು ಶಬ್ದದಿಂದ ನಮ್ಮ ಹೆಸರನ್ನು, ನಮ್ಮ ಜಾತಿಯನ್ನು ನಮೂದಿಸಬೇಕು ಅಂತ ಹೇಳಿಕೊಂಡು ಇವತ್ತು ಎಲ್ಲರ ಹತ್ರ ವಿನಂತಿ ಮಾಡ್ತಾ ಇರುವುದು. ಇವತ್ತು ತಮ್ಮಲ್ಲಿ ವಿನಂತಿ ಅಂತ ಹೇಳಿದ್ರೆ, ಸಮಾಜದ ಹಿರಿಯರ ಈ ನಿರ್ಣಯ ಸಮಾಜಕ್ಕೆ ತಲುಪಬೇಕಿದ್ರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ತಲುಪಬೇಕಿದ್ರೆ ಅದು ಇರುವಂತ ದಾರಿ ಸುಲಭದ ದಾರಿ ಅಂತ ಕೇಳಿದ್ರೆ ಮಾಧ್ಯಮ ಅದು. ಹಾಗಾಗಿ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ತಮ್ಮ ಇಬ್ಬರಲ್ಲಿ ಕೂಡ ವಿನಂತಿ ಇರುವಂತದ್ದು, ಸರ್ಕಾರಕ್ಕೆ ನಮ್ಮ ಸಮಾಜ ಸಂಖ್ಯೆ ನಿಖರವಾಗಿ ತಿಳಿಸ್ಲಿಕ್ಕೆ ಈ ಒಂದು ಮಾಹಿತಿ ಕಟ್ಟ ಕಡೆಯ ವ್ಯಕ್ತಿ ತಲುಪುವ ಹಾಗೆ ತಾವು ತಮ್ಮ ಮಾಧ್ಯಮದಲ್ಲಿ ಇದಕ್ಕೆ ಸರಿಯಾದ ಸ್ಥಾನವನ್ನು ಕೊಟ್ಟು ಸರಿಯಾಗಿ ಸಮಾಜಕ್ಕೆ ತಲುಪಬೇಕಿದ್ರೆ ಸಿಗಬೇಕಾದ ಆದ್ಯತೆಯನ್ನು ಕೊಟ್ಟು ಇದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿಕೊಂಡು ವಿನಂತಿಯನ್ನು ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ತಮ್ಗೆ ಯಾರಿಗಾದ್ರೂ ಏನಾದ್ರು ಇದ್ರ ಬಗ್ಗೆ ಕೇಳಲಿಕ್ಕಿದ್ರೆ ಕೇಳಬಹುದು. ಹಿಂದಿನ ಜನಗಣತಿಯಲ್ಲಿ ಜಾತಿ ಪ್ರಶ್ನೆ ಇರಲಿಲ್ಲ. 10 ವರ್ಷ ಹಿಂದೆ ಆಗಿರುವಂತದ್ದು, ಯಾಕದು ಆ ರೀತಿ ಅಂಕಿಅಂಶ ಬಂತು ಅನ್ನೋದು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾವು ಕೂಡ ಹೆಚ್ಚು ಇದಕ್ಕೆ ಮಹತ್ವ ಕೊಟ್ಟು ಹೇಳುವಂತ ಕೆಲಸ ಆಗಿರ್ಲಿಲ್ಲ. ಹಾಗಾಗಿ ಕಳೆದ ಸರಿ ಅದು ತಪ್ಪಿ ಸರಿ ಆಗಬಾರದು ಅಂತ ಎಚ್ಚರಿಕೆಯನ್ನು ಇಟ್ಟುಕೊಂಡು ನಾವು ಈಗಲೇ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಸರಿ, ಜಾಗೃತಿಯ ಕೊರತೆಯಿಂದ ಹೀಗೆ ಆಗ್ತಾ ಇದೆ. ಒಂದಷ್ಟು ಜಾಗೃತಿಯ ಕೊರತೆಯಿಂದ ಆಗಿರಬಹುದು, ಅಥವಾ ಬೇರೆ ಬೇರೆ ಕಾರಣಗಳು ಇರಬಹುದು. ಅದನ್ನ ನಾವಿತ್ತು ಸ್ಪಷ್ಟವಾಗಿ ಅದರ ಮಾಹಿತಿ ಇಲ್ಲದ್ರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಮಾಜದ ಸಂಖ್ಯೆ ಕಡಿಮೆ ಆಗಿರುವುದು ಎಲ್ಲಿ ಹೋಗಿದೆ, ಯಾವ ಸಮಾಜ ಸಂಖ್ಯೆಯಲ್ಲಿ ಸೇರ್ಕೊಂಡಿದೆ, ಯಾವ್ದು ಸಂಖ್ಯೆ ಹೆಚ್ಚಳ ಆಗಿದೆ, ನಿಖರವಾದ ಅಂಕಿಅಂಶ ಇವತ್ತು ನಮ್ಮಲ್ಲಿ ಇಲ್ಲದೆ ಇರುವುದರಿಂದ ನಾವು ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲೆಯಲ್ಲಿ ನೀವು 8 ಲಕ್ಷ ಸುಮಾರು 8 ಲಕ್ಷ 20 ಲಕ್ಷ ಅಂತ ಹೇಳ್ತೀವಿ. ಬೇರೆ ಜಿಲ್ಲೆಗಳಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆ ಇದೆ. ಅದು ಬಿಲ್ ಅವರೆಲ್ಲ ಒಟ್ಟು 26 ಬಾಕಿ 3 ಲಕ್ಷ ಅಂತ ತೋರಿಸ್ತಾ ಇದೆ. ಅದೇ ಬಾಕಿ ಎಲ್ಲಿ ಹೋಯ್ತು ಅನ್ನೋದ್ರ ನಿಖರ ಮಾಹಿತಿ ಇವತ್ತಿನ ದಿವಸ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಮಾಜಕ್ಕೆ ಸೇರ್ಪಡೆ ಆಗಿರಬಹುದು, ಯಾರ್ದು ಸಂಖ್ಯೆ ಉದ್ದೇಶ ಪೂರ್ವಕವಾಗಿ ಸರ್ಕಾರದ ಸವಲತ್ತನ್ನು ಇವತ್ತೇನು ಅಂತ ಹೇಳಿದ್ರೆ, ಯಾರ ಕೈಯಲ್ಲಿ ಅಧಿಕಾರ ಇದೆ, ಯಾರು ರಾಜಕೀಯವಾಗಿ ಪ್ರಬಲ ಇದೆ, ಯಾವ ಸಮಾಜ ಪ್ರಬಲ ಇದೆ, ಸಾಮಾಜಿಕವಾಗಿ ಪ್ರಬಲ ಆಗಿದೆ, ಶೈಕ್ಷಣಿಕವಾಗಿ ಕೂಡ ಬಲಯುತ ಆಗಿದೆ, ಆ ಸಮಾಜಗಳು ಇವತ್ತು ಉಳಿದ ಸಮಾಜಗಳ ಈ ಒಂದು ವ್ಯವಸ್ಥೆಯನ್ನು ಕಿತ್ಕೊಳ್ಳುವಂಥದ್ದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ನಾವು ನಿಜವಾಗಿ ಮೀಸಲಾತಿ ಇರುವಂತದ್ದು ದಬ್ಬಾಳಿಕೆ ಒಳಗಾದ ಸಮಾಜ, ಅಭಿವೃದ್ಧಿ ನಿಗಮ ಇರುವಂತದ್ದು ಅದು ಕುಲಕಸುಬನ್ನು ಕಳ್ಕೊಂಡಿರೋ ಸಮಾಜಕ್ಕೆ. ಅದು ಇವತ್ತು ಅಭಿವೃದ್ಧಿ ನಿಗಮದ ಪಟ್ಟಿಯನ್ನು ನೀವು ನೋಡಿದ್ರೆ ಲಿಂಗಾಯತ ಸಮಾಜ ಅಭಿವೃದ್ಧಿ ನಿಗಮ ಇದೆ, ಒಕ್ಕಲಿಗ ಸಮಾಜ ಅಭಿವೃದ್ಧಿ ನಿಗಮ ಇದೆ. ಈಗಾಗಲೇ ಬೇಕಾದಷ್ಟು ಅಭಿವೃದ್ಧಿಯನ್ನು ಹೊಂದಿದವರು. ನೀವು ಶಾಸಕರ ಸಂಖ್ಯೆ ನೋಡಬಹುದು, ಮಂತ್ರಿಗಳ ಸಂಖ್ಯೆ ನೋಡಬಹುದು, ಅವರ ಶೈಕ್ಷಣಿಕ ಸಂಸ್ಥೆಗಳು ನೋಡಬಹುದು, ಅವರ ಧಾರ್ಮಿಕ ಕ್ಷೇತ್ರಗಳು ನೋಡಬಹುದು, ಮಠ ಮಂದಿರಗಳ ವ್ಯವಸ್ಥೆಗಳನ್ನು ನೋಡಬಹುದು. 100ಕ್ಕೆ 100 ಎಲ್ಲ ಸಮಾಜ ಆ ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವ ಸಮಾಜ 30-40% ದಾಟಿ ಆ ಸ್ಥಿತಿಗೆ ತಲುಪ್ತದೆ, ಆ ಸಮಾಜ ಜನಸಂಖ್ಯೆ 30-40% ಜನರು ಆ ಸ್ಥಿತಿಯನ್ನು ದಾಟಿ ಹೋಗ್ತಾರೆ, ಅದನ್ನು ಅಭಿವೃದ್ಧಿ ಹೊಂದಿದಂತ ಸಮಾಜ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಅವರಿಗೆ ಅಭಿವೃದ್ಧಿ ನಿಗಮ ಇದೆ. ಯಾವ ಸಮಾಜ ಕುಲಕಸುಬು ಅಂತ ಹೇಳಿ ಇದ್ದುಕೊಂಡ ಮೂರ್ತದಾರಿಕೆಯನ್ನು ಕಳ್ಕೊಂಡಿತ್ತು, ಕುಲಕಸುಬು ಅಂತ ಇದ್ದಂತಹ ಒಂದು ನಾಟಿ ವೈದ್ಯ ಪದ್ಧತಿ ಬೈದರು ಅಂತ ನಮ್ಮ ಸಮಾಜಕ್ಕೆ ಹೇಳ್ತಾರೆ, ಅದು ಹೆಚ್ಚಾಗಿ ದೊಡ್ಡ ಪ್ರಮಾಣ ಇದ್ದಂಥದ್ದು ಅದು ನಮ್ಮ ಸಮಾಜದವರೇ. ಇದನ್ನು ನಾವು ಕಳ್ಕೊಂಡ್ವಿ. ನಾವು ಇದೆರಡನ್ನೂ ಕಳ್ಕೊಂಡು ಇವತ್ತು ಇನ್ನೊಂದು ಆರ್ಥಿಕತೆಯನ್ನು ಬೆಳೆಸಲಿಕ್ಕೆ ಬೇಕಾದಂತಹ ಒಂದು ಪರ್ಯಾಯ ದಾರಿ ಇಲ್ಲದೆ ಇದ್ದ ಎಲ್ಲ ವ್ಯವಸ್ಥೆಯಲ್ಲಿ ಜೋಡಿಸಿಕೊಂಡು ಹೋಗ್ತಾ ಇರುವಾಗ ನಮ್ಮ ಸಮಾಜಕ್ಕೆ 20 ವರ್ಷದ ಹಿಂದೆ ಅಭಿವೃದ್ಧಿ ನಿಗಮ ಆಗ್ಬೇಕಾಗಿತ್ತು. ಮಾಡ್ತೇನೆ ಅಂತ ಘೋಷಣೆ ಮಾಡ್ಬೇಕಿದ್ರೆ ಬೊಮ್ಮಾಯಿ ಅವರು ಅದೇ ಮಾತನ್ನು ಹೇಳಿದ್ರು. ಅವರು ನಾವಿದ್ವಿ ಅವತ್ತು, ರವಿಚಂದ್ರಣ್ಣ ಕೂಡ ಇದ್ರಲ್ಲಿ. ಅವ್ರು ಹೇಳಿದ ಮಾತು ನಿಮ್ಗೆ 25 ವರ್ಷ ಹಿಂದೆ ಸಿಗಬೇಕಾಗಿತ್ತು, ನೀವು ಸಂಘಟಿತರಾಗಿ ಬರಲಿಲ್ಲ, ಸಂಘಟಿತರಾಗಿ ಇಷ್ಟು ಬಲಯುತವಾಗಿ ನೀವು ಕೇಳಲಿಲ್ಲ, ಅದಕ್ಕೋಸ್ಕರ ಆಗ್ಲಿಲ್ಲ, ಇವತ್ತು ಕೇಳ್ತಾ ಇದ್ದದಕ್ಕೋಸ್ಕರ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ಆದ್ರೆ ಇನ್ನೂ ಅದು ಕಾರ್ಯಗತ ಆಗ್ಲಿಲ್ಲ. ಯಾವ ಸಮಾಜವನ್ನು ಮೇಲೆತ್ತಬೇಕು ಆ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಕೊಡ್ಲಿಲ್ಲ. ಯಾರು ಮೊದಲೇ ಬೇಕಾದಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅವರಿಗೆ ಮತ್ತೆ ಅಭಿವೃದ್ಧಿ ನಿಗಮ ಕೊಡ್ತಾರೆ, ಅವರಿಗೆ 100 ಕೋಟಿ ರೂಪಾಯಿ ಅನುದಾನ ಕೂಡ ಹೋಗ್ತದೆ. ಈ ವ್ಯತ್ಯಾಸ ತಪ್ಪಬೇಕಿದ್ರು ಕೂಡ ಸಮಾಜ ಸಂಘಟಿತ ಆಗಿ ಸಮಾಜ ಜನಸಂಖ್ಯೆ ತೋರಿಸಿಕೊಂಡು ಕೇಳಬೇಕಾಗಿದೆ. ಅದಕ್ಕೋಸ್ಕರ ಅದು ಯಾರಲ್ಲಿ ಇಲ್ಲ ಆ ಸಮಾಜ ಜನಸಂಖ್ಯೆ ಇನ್ನಷ್ಟು ತುಳಿಯುವಂತ ಪ್ರಯತ್ನ, ಅದರಿಂದ ಅಲ್ಲಿಂದ ಇಲ್ಲಿಂದ ಒಂದಷ್ಟು ಕಿತ್ತುಕೊಂಡು ತಮ್ಮ ಸಮಾಜಕ್ಕೆ ಸೇರಿಸಿಕೊಂಡು ತಮ್ಮದು ಇನ್ನಷ್ಟು ಹೆಚ್ಚಿದೆ ಅಂತ ಹೇಳಿಕೊಂಡು ತೋರಿಸಿಕೊಂಡು ತಗೊಳ್ಳುವಂತಹ ಪ್ರಯತ್ನಗಳು.
ಈ ಕೆಲಸಗಳು ಇವತ್ತು ಆಗ್ತದೆ. ನಮ್ದು ಕೂಡ ನಮ್ಗೆ ಇರುವಂತದ್ದು ನಮ್ಮ ಉಳಿದಂತಹ 20-25 ಲಕ್ಷ ಜನಸಂಖ್ಯೆಯಲ್ಲಿ ಹೋಗಿ ಅಂತ ಕೇಳಿದ್ರೆ ಒಂದಷ್ಟು ಅಲ್ಲಿ ಹಂಚಿಕೊಂಡವರು ಅವರಿಗೆ ಮತ್ತಷ್ಟು ಸವಲತ್ತು ತಗೊಳ್ಳಿಕ್ಕೆ, ಅಧಿಕಾರವನ್ನು ತಗೊಳ್ಳಿಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ರಾಜಕೀಯ ಅಧಿಕಾರ ಕೂಡ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಏನು ಸೀಟುಗಳು ಇವತ್ತು ಮೀಸಲಿದೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ZP ಇರಬಹುದು, ನಗರಸಭೆ, ಪುರಸಭೆ, ಇಲ್ಲೆಲ್ಲವೂ ಮಹಾನಗರ ಪಾಲಿಕೆಗಳು ಇರಬಹುದು, ಜಾತಿಯ ಜನಸಂಖ್ಯೆ ಆಧಾರದ ಮೇಲೆ ಸೀಟ್ ಹಂಚಿಕೆ ಆಗ್ತಾ ಇದೆ. MLA ಕೂಡ ಅದರ ಮೇಲೆ ಆಧಾರದ ಮೇಲೆ ಇವತ್ತು ಜನಸಂಖ್ಯೆ ಆಧಾರದ ಮೇಲೆಯೇ ಸೀಟುಗಳು ಹಂಚಿಕೆ ಆಗ್ತಾ ಇದೆ. ಪ್ರಬಲ ಸಮಾಜಗಳು, ಜನಸಂಖ್ಯಾತ್ಮಕವಾಗಿ ಪ್ರಬಲ ಸಮಾಜಗಳು ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಾವು ವಂಚನೆಗೆ ಒಳಗಾಗ್ತಾ ಇದ್ದೇವೆ. ಇದು ಸರಿಯಾಗಬೇಕಿದ್ರೆ ನಾವು ಸರಿಯಾಗಿ ನಮ್ಮ ಜಾತಿ ನಮೂದಿಸಿದ್ರೆ ಬೇರೆ ಯಾರು ನಮ್ಮಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಎಚ್ಚರಿಕೆಯನ್ನು ಇಟ್ಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು, ಸಮಾಜಕ್ಕೆ ಮಾಹಿತಿ